ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲೂ ಚದುರದಂತೆ ಮಾಡಿ ಏಕಾಗ್ರನಾಗುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ನಮಗೆ ಭಗವಂತನನ್ನ ಕುರಿತು ಚಿಂತಿಸುವುದಕ್ಕೆ ಏಕಾಗ್ರತೆ ಇಲ್ಲ ಅಂತೇಳಿ ಹೇಳುವಂಥದ್ದು ರೂಢಿಗತ ಮಾತು. ಇಲ್ಲದೇ ಇದ್ದರೆ ಅದನ್ನು ರೂಢಿಸ್ಕೊಳ್ಬೇಕು. ಹೀಗೆ ಈ ಜೀವನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಹೊಸದು, ಆದರೆ ಅದನ್ನು ಅಭ್ಯಾಸ ಮಾಡುವುದಿಲ್ವೇ ಈ ಮನುಷ್ಯ? ಅಭ್ಯಾಸ ಮಾಡುವಾಗ ಎಷ್ಟು ನೀರಸ ಮತ್ತು ಎಷ್ಟು ಕಷ್ಟವಾಗುವುದು, ಆದರೂ ಕೂಡ ಬಿಡದೆ ಅದನ್ನು ಮಾಡ್ತೇವೆ. ಯಾಕೆ ಅಂದರೆ ಅದರಲ್ಲಿ ನಮಗೆ ಮುಂದುವರಿಯಬೇಕೆಂಬುದು ಆಸೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಸಂಗೀತ ಕಲಿಬೇಕು ಅಂತಂದರೆ ಅದು ಎಷ್ಟೊಂದು ಅಭ್ಯಾಸ ಮಾಡಬೇಕು ಹೇಳಿ. ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ತಾನೇ ಸಭೆಯಲ್ಲಿ ಕುಳಿತುಕೊಂಡು ಹಾಡ್ಲಿಕ್ಕೆ ಸಾಧ್ಯ ಆಗೋದು. ಆ ಸಭೆಯಲ್ಲಿ ಕೂತ್ಕೊಂಡು ಹಾಡ್ದಾಗ ತಾನೇ ಜನ ಬೇಕಾದಷ್ಟು ಕರತಾಡನವನ್ನು ಮಾಡುವಂಥದ್ದು. ಆದರೆ ಈ ಮೆಚ್ಚುಗೆ ಪಡುವವರಿಗೆ ಸಂಗೀತಗಾರನ ಶ್ರಮದ ಪರಿಚಯ ಇರೋದಿಲ್ಲ. ಅವನನ್ನೇ ಕೇಳಿದಾಗ ಅವನು ಹೇಳ್ತಾನೆ ಅಷ್ಟೆ. ಪ್ರತಿದಿನವೂ ನಾವು ತಪ್ಪದೆ ಅಭ್ಯಾಸ ಮಾಡುವುದು, ಅದರಲ್ಲಿಯೂ ಕೂಡ ಬೆಳಿಗ್ಗಿನ ಹೊತ್ತಿಗೆ ಮುಂಚೆಯೇ ಎದ್ದು ಅಭ್ಯಾಸ ಮಾಡೋದಿದೆಯಲ್ಲ, ಅದು ಈ ವೃತ್ತಿಯಲ್ಲಿ ಸಾಧಾರಣವಾಗಿ ಸಹಜ. ಚಳಿಗಾಲವೆನ್ನದೆ ಬಿಸಿಲು ಕಾಲವೆನ್ನದೆ ಬಿಡದೆ ಸಾಧಿಸಿದರೆ ಮಾತ್ರ ಆ ವೃತ್ತಿಯಲ್ಲಿ ನಿಪುಣನಾಗಬಹುದು. ಏನಿಲ್ಲ, ನಾವು ಹೊಸದ್ರಲ್ಲಿ ಸೈಕಲ್ ಕಲಿಯುವಾಗ ಅದು ಎಷ್ಟು ಸಲ ಬಿದ್ದಿದ್ದೇವೆ ಹೇಳಿ. ಹಾಗಾದರೆ ನಾವು ಸೈಕಲ್ ಕಲಿಯುವಾಗ ಒಂದ್ಸಲ ಬಿದ್ದುಬಿಟ್ಟಿದ್ದೀವಿ ಅಂತ ಕೂಡಲೇ ನಾವು ಸೈಕಲ್ ಕಲಿಯೋದನ್ನೇ ಬಿಟ್ಬಿಟ್ವಾ? ಅದು ಎಷ್ಟು ಸಲ ಬಿದ್ದರೂ ಕೂಡ ಮತ್ತೆ ಹೇಳ್ತೀವಿ, ಮತ್ತೆ ಕಲಿತೀವಿ, ಮತ್ತೆ ಬೀಳ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ಕಲಿಯೋದಕ್ಕೆ ಹೋಗ್ತೀವಿ. ಪೆಡಲ್ ಒತ್ತೋದು, ಬ್ರೇಕ್ ಹಾಕೋದು, ಇವೆಲ್ಲ ಒಂದು ರೀತಿ ಕ್ರಿಯೆಗಳು. ಹಾಗೆ ನಾವು ಪುನಃ ಪುನಃ ಎದ್ದು ಆ ಒಂದು ಸೈಕಲ್ ಕಲಿಯೋದಕ್ಕೆ ಮುನ್ನಡೆ ಇಡ್ತೀವಲ್ವಾ, ಅದೇ ಏಕಾಗ್ರತೆ, ಅದೇ ಒಂದು ರೂಢಿ. ನಂತರ ನಾವು ಹೋಗ್ತಾ ಹೋಗ್ತಾ ಸೈಕಲ್ ಮೇಲೆ ಹೋಗ್ತಾ ಇರುವಾಗ ನಮಗೆಲ್ಲದನ್ನು ಬ್ರೇಕ್ ಎಲ್ಲಿ ಹಿಡಿತಾ ಇದ್ದೀನಿ, ಪೆಡ್ಲು ಒತ್ತುತ್ತಾ ಇದ್ದೀನಾ, ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತುಂಬ ಅರಿವಿನ ಪ್ರಪಂಚದಿಂದ ಮಾಡಬೇಕಾಗಿಲ್ಲ. ನಾವು ಸಾಧಾರಣವಾಗಿ ಎಲ್ಲ ಕಲ್ತ್ಕೊಂಡು ಸೈಕಲ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡು ನಾವು ಹೋಗ್ತಾ ಇರೋವಾಗ ಯಾವುದಾದ್ರೂ ಆರಾಮಾಗಿ ಹಾಡು ಹೇಳ್ಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ಹೋಗ್ತೀವಿ. ಯಾಕೆಂದ್ರೆ ನಾವು ಆಗಲೇ ಅದನ್ನು ಸೈಕಲ್ನ ಬಿಡದಂತೆ ಭಂಡ್ರಂತೆ ಅಭ್ಯಾಸ ಮಾಡಿ ಕಲ್ತ್ಬಿಟ್ಟಿರ್ತೀವಿ ಅಲ್ವಾ? ಧ್ಯಾನ ಅನ್ನೋದು ಕೂಡ ಹಾಗೆ. ಎಲ್ಲೋ ಕೆಲವು ಅಪರೂಪ ವ್ಯಕ್ತಿಗಳಿಗೆ ಈ ಚಿತ್ತ ಅನ್ನುವಂಥದ್ದು ಏಕಾಗ್ರವಾಗುತ್ತೆ ಈ ಭಗವಂತನ ಮೇಲೆ. ಉಳಿದವರೆಲ್ಲ ಅದಕ್ಕೆ ಹೋರಾಡಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಅಭ್ಯಾಸ ಯೋಗ ಅಂಥೇಳಿ ಹೇಳ್ತಾನೆ. ಅಂದರೆ ಯಾವುದಾದ್ರೂ ನಮಗೆ ಬೇಕೇ ಬೇಕು ಅಂತಂದರೆ ಅದನ್ನು ನಾವು ಬಿಡದೆ ಅಭ್ಯಾಸ ಮಾಡಬೇಕು. ಆಗಲೇ ಅದು ನಮ್ಮ ಸ್ವಭಾವವಾಗುವಂಥದ್ದು. ಪ್ರಾರಂಭದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ತುಂಬ ಕಷ್ಟದ ಕೆಲಸ.
ಬೇರೆ ಕಾಲಕ್ಕಿಂತ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು ಎನ್ನುವ ಕಾಲದಲ್ಲಿ ಈ ಮನಸ್ಸು ಎಂಬುವುದು ಚಾಂಚಲ್ಯಕ್ಕೆ ಹೆಚ್ಚಾಗಿ ಒಳಗಾಗುತ್ತೆ. ಇದೊಂದು ಸಾಮಾನ್ಯದ ಅನುಭವ. ಎಷ್ಟೇ ಚಂಚಲವಾದರೂ ಕೂಡ ನಾನೇನು ಬಿಡೋದಿಲ್ಲ, ಅದನ್ನು ದೇವರ ಕಡೆ ತಿರುಗಿಸ್ತೇನೆ ಅಂಥೇಳಿ ಎಷ್ಟು ಬೇಕಾದರೂ ಹೋರಾಡೋದಕ್ಕೆ ಸಿದ್ಧವಾಗಿರ್ತೇನೆ. ಅದನ್ನು ಶಪಥ ಕೂಡ ಮಾಡ್ತೇನೆ. ಅನಂತರವೇ ನಮ್ಮ ಮನಸ್ಸು ಕ್ರಮೇಣ ದಾರಿಗೆ ಬರಬೇಕಾದ್ರೆ ಜೀವನದಲ್ಲಿ ಯಾವುದು ಬಿಟ್ಟು ಸಿಕ್ಕೋದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಬಿಟ್ಟು ಸಿಕ್ಕಿದ್ರೂ ಕೂಡ ಅದರ ಯೋಗ್ಯತೆ ನಮಗೆ ಗೊತ್ತಾಗೋದಿಲ್ಲ. ಕೆಲಸಕ್ಕೆ ಬಾರದ ಕ್ಷುದ್ರ ವಸ್ತುಗಳನ್ನು ಕಲಿಯಲು ನಾವು ಅದೆಷ್ಟು ಕಷ್ಟಪಡ್ತೀವಿ ಹೇಳಿ. ದೇವರನ್ನ ಚಿಂತಿಸಲು ಅಷ್ಟು ಕಷ್ಟಪಡದೇ ಇದ್ದರೆ ಅದು ನಮಗೆ ಹೇಗೆ ದೊರಕುತ್ತೆ? ಈ ವಸ್ತುವಿಗೆ ನಾವು ಎಷ್ಟು ಕಷ್ಟಪಟ್ಟರೂ ಕಡಿಮೆಯೇ, ಎಷ್ಟು ಬೆಲೆ ಕೊಟ್ಟರೂ ಕಡಿಮೆಯೇ. ಕೊನೆಗೆ ನಮಗೆ ಸಿಕ್ಕುವುದು ಪರಮಶಾಂತಿ. ನಮ್ಮನ್ನು ಜನನ ಮರಣಾತೀತರನ್ನಾಗಿ ಮಾಡುವಂಥದ್ದೇ ಇದು. ಸಾಕ್ಷಿಯಂತೆ ಭಗವಂತನ ಲೀಲೆಯನ್ನ ನೋಡಿ ಆನಂದಿಸಬಹುದು. ಮನಸ್ಸನ್ನ ಪ್ರಪಂಚದ ಕಡೆಗಳಿಂದ ಸೆಳೆದು ಭಗವಂತನ ಕಡೆ ಮಾತ್ರ ಹರಿಸುತ್ತಾ ಧ್ಯಾನಿಸುತ್ತಾ ಪ್ರಾಣವನ್ನ ತ್ಯಜಿಸಿದರೆ ಅವನನ್ನೇ ಪಡಿತಾನೆ. ಆದರೆ ಕೊನೆ ಗಳಿಗೆಯಲ್ಲಿ ನಮ್ಮ ಮನಸ್ಸು ಅಂತಹ ಪಕ್ವ ಸ್ಥಿತಿಗೆ ಬರಬೇಕಾದ್ರೆ ಹಲವು ವರುಷಗಳ ಸಾಧನೆ ಅದಕ್ಕೆ ತಳಪಾಯವಾಗಿರಬೇಕು. ಆ ತಳಪಾಯ ಹಾಕುವ ಕೆಲಸಕ್ಕೆ ನಾವು ಎಷ್ಟು ಬೇಗ ಪ್ರಾರಂಭಿಸ್ತೇವೋ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಅಂತ್ಯಕಾಲ ಅಂತಂದರೆ ಶರೀರವನ್ನು ಬಿಡುವಂತಹ ಸಮಯ ಅಂತಂತನೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅಹಂಕಾರದ ನಾಶವೂ ಕೂಡ ಅಂತ್ಯಕಾಲವೇ. ಇದು ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಈ ವಿಷಯವನ್ನು ವಿವರಿಸಿ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಅವಸ್ಥೆಯಲ್ಲಿ ಜೀವಭಾವವು ಅಂದರೆ ಅಹಂಕಾರವು ನಾಶವಾಗಿ ಅದು ಪರಮಾತ್ಮನಲ್ಲಿಯೇ ಐಕ್ಯ ಹೊಂದುವುದರಿಂದ ಅಂತಹ ಯೋಗಿಯು ಜೀವನ್ಮುಕ್ತನಾಗಿ ಈ ಪ್ರಪಂಚದಲ್ಲಿ ಬಾಳ್ತಾನೆ. ಮನಸ್ಸನ್ನು ನಿರಂತರವಾಗಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪುನಃ ಪುನಃ ಪ್ರಯತ್ನ ಮಾಡಬೇಕು. ಇದನ್ನೇ ಅಭ್ಯಾಸ ಯೋಗ ಅಂಥೇಳಿ ಕರೆದಿರುವಂಥದ್ದು. ನಿತ್ಯ ನಿರಂತರ ತನ್ನ ಸ್ವರೂಪದ ಜ್ಞಾನದ ಎಚ್ಚರವುಳ್ಳ ಸಾಧಕನು ಈ ಪ್ರಪಂಚದಲ್ಲಿ ತಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ, ತಾನೊಬ್ಬ ಯಾತ್ರಿಕ ಮಾತ್ರ ಎಂಬಂತೆ ಬಾಳ್ತಾನೆ. ಇದು ನಿಜವಾಗಿಯೂ ಉಪನಿಷತ್ತಿನಲ್ಲಿ ಹೇಳಿರುವಂಥ ಒಂದು ಉಪಾಸನಾ ವಿಧಾನಕ್ಕಿಂತ ಪುರಾಣಗಳಲ್ಲಿ ಬರುವ ಶರಣಾಗತಿಯ ವಿಧಾನಕ್ಕಿಂತ ವಿಶಿಷ್ಟವಾಗಿರುವಂಥದ್ದು. ವ್ಯವಹಾರದಲ್ಲಿದ್ದೂ ಕೂಡ ನಿರ್ಲಿಪ್ತನಾಗಿ ಬದುಕುವ ಜೀವನದ ರಹಸ್ಯವಿದು. ಹಾಗಾಗಿ ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಆತ್ಮನಲ್ಲಿಯೇ ನೆಲೆ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯೂ ಕೂಡ ಆತ್ಮನಲ್ಲಿಯೇ ನೆಲೆ ನಿಲ್ಲುತ್ತದೆ. ಆಗ ಆತ್ಮನ ದರ್ಶನ ತನ್ನಿಂದ ತಾನಾಗೆ ಆಗುವಂಥದ್ದು. ಹಾಗಾಗಿ ಅನನ್ಯ ಮನಸ್ಸಿನ ಮೂಲಕ ಆತ್ಮನ ಚಿಂತನೆಯನ್ನು ಮಾಡುವವನು ಆ ಪರಮ ಪುರುಷನನ್ನೇ ಪಡಿತಾನೆ ಅಂಥೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ, ನಿನಗಿಷ್ಟವಾಯಿತೋ ದನಿಗೊಡುವುದನು ಕಲಿಯೋ, ಮುಂದೂಡದಿರು ನಿನ್ನ ರಾಗದರ್ಶನವಾ. ಕಲ್ಲರಳಿ ಶಿಲೆಯಾಗಲಿಕೆ ಬೇಕು ಕ್ರೀಶಕ್ತಿ, ಕಲ್ಲರಳಿ ಶಿಲೆಯಾಗಲಿಕೆ ಬೇಕು ಕ್ರೀಶಕ್ತಿ. ಕೊಡು ಮೂರ್ತ ರೂಪವನು ಮುದ್ದು ರಾಮ, ಕೊಡು ಮೂರ್ತ ರೂಪವನು ಮುದ್ದು ರಾಮ. ನಿಗೊಂದಿಷ್ಟ ಆಯ್ತಾ? ಅದಕ್ಕೆ ದನಿಗೂಡೋದನ್ನು ಕಲಿಯೋಣ. ಅದನ್ನು ಮುಂದೂಡೋದು ಬೇಡ. ಕಲ್ಲು ಅರಳಿ ಶಿಲೆಯಾಗೋದಕ್ಕೆ ಕ್ರೀಶಕ್ತಿ ಬೇಕು. ಅಂದರೆ ಹುಳಿ ಪೆಟ್ಟು ಅದಕ್ಕೆ ತಗಲಬೇಕು. ಆ ಹುಳಿ ಪೆಟ್ಟನ್ನು ತಗಲಿಸಿ ಕೊಡು ಮೂರ್ತ ರೂಪವನ್ನು, ಅಮೂರ್ತವಾಗಿರುವಂಥ ನಿನ್ನೊಳಗಿನ ಶಕ್ತಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಆತ್ಮನಲ್ಲಿಯೇ ಆ ಶಕ್ತಿಯನ್ನು ನೆಲೆ ನಿಲ್ಲಿಸಿ ಈ ಒಂದು ಜೀವನದ ಸಾರ್ಥಕ್ಯವನ್ನು ಪಡೆದುಕೋ. ಆ ಮೂಲಕ ಭಗವಂತನಲ್ಲಿಯೇ ಶರಣಾಗಿ ಭಗವಂತನನ್ನೇ ಪಡೆಯಬಹುದು ನೀನು ಅನ್ನೋಂಥ ಒಂದು
ಪದ್ಯದ ಸಾರಾಂಶವನ್ನು ಇಲ್ಲಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಕೊಡುಮೂರ್ತ ರೂಪವನು, ಅಮೂರ್ತವಾಗಿರುವಂಥ ಯಾವುದೇ ಒಂದು ರೀತಿಯಾದ ಆಕಾರ ಇಲ್ಲದೇ ಇರುವಂಥ ನಿನ್ನ ಶಕ್ತಿಗೆ ಆತ್ಮನಲ್ಲಿಯೇ ನೆಲೆ ನಿಲ್ಲುವಂಥ ಒಂದು ಸಾಕಾರ ರೂಪದ ಮೂರ್ತ ಶಕ್ತಿಯನ್ನು ಕೊಟ್ಟು ನೀನು ಈ ಬದುಕಿನ ಸಾರ್ಥಕ್ಯವನ್ನು ಪಡೆದುಕೋ ಅಂತ ಹೇಳಿ ಇಲ್ಲಿ ಭಗವಂತನು ಕೂಡ ಹೇಳ್ತಾ ಇದ್ದಾನೆ, ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.